ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಅಕ್ಷತನವರ ಮನೆಗೆ ಬಂದಿದ್ದೇನೆ. ಅವರ ಅಮ್ಮ ನಮ್ಗೆ ಹಯಗ್ರೀವ ಮಡ್ಡಿ ಮಾಡೋದನ್ನ ಹೇಳಿಕೊಡ್ತಾರೆ. ನಮಸ್ತೆ. ಈಗ ಹೇಳಿಕೊಡಿ ನಮ್ಗೆ ಹೇಗೆ ಅಂತ ಹೇಳಿ. ಕಡಲೆಬೇಳೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಆನಂತರ ಅದನ್ನು ಕುಕ್ಕರಿಗೆ ಹಾಕಿ 1/2 ನೀರನ್ನು ಹಾಕಿ 2 ವಿಸಿಲ್ ಕೂಗಿಸ್ಬೇಕು. ಇದು ಕಡಲೆಬೇಳೆ ನೆನೆಸಿ ಸ್ವಲ್ಪ ನೆನೆಸಿಟ್ಟಿದ್ದೇನೆ. ಒಂದು ಅಂದ್ರೆ ಕೆಲವೊಮ್ಮೆ ಅದು ಬೇಯುವುದಿಲ್ಲ ಚೆನ್ನಾಗಿ, ಹಾಗೆ. ಈಗ ಅದನ್ನು ಕುಕ್ಕರಿಗೆ ಹಾಕಿ ಅದಕ್ಕೆ 1/2 ನೀರು ಹಾಕಿ 2 ವಿಸಿಲ್ ಬೇಯಿಸುದು. ಕಡಲೆಬೇಳೆ ಚೆನ್ನಾಗಿ ಮುಳುಗಬೇಕು ಅದರಲ್ಲಿ. ಈಗ ಕುಕ್ಕರು ಆಫ್ ಬಂದ್ ಮಾಡಿ ಗ್ಯಾಸ್ ಆನ್ ಮಾಡ್ತೇನೆ. ವಿಸಿಲ್ ಹಾಕಿ ಈಗ ಕುಕ್ಕರ್ ವಿಸಿಲ್ ಕೂಗುವವರೆಗೆ ಗೇರು ಬೀಜ, ದ್ರಾಕ್ಷಿ ಅದನ್ನೆಲ್ಲ ಒಂದು ಫ್ರೈ ಮಾಡಿಟ್ಕೊಳ್ಳುವ. ಈಗ ಮೊದಲಿಗೆ ತುಪ್ಪ ಹಾಕಿ ಅದು ನೀರಾದ ಮೇಲೆ ಫಸ್ಟಿಗೆ ಗೇರು ಬೀಜ ಹಾಕ್ತೇನೆ. ಇದೀಗ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಅದಕ್ಕೆ ಕೊಬ್ಬರಿ ಹಾಕಿ, ಕೊಬ್ಬರಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕೊಬ್ಬರಿ 2 ಸ್ಪೂನ್ ಇರ್ಬೋದಲ್ಲ? ಇದು ಕೊಬ್ಬರಿ 2 ಸ್ಪೂನ್ ಇರ್ಬೋದು. ಈಗ ಗೇರು ಬೀಜ ಬ್ರೌನ್ ಆಯ್ತು, ಇದು ಸಹ ಸ್ವಲ್ಪ ಇದಾಯ್ತು, ಕರೆಕ್ಟ್ ಫ್ರೈ ಬಂದಿದೆ. ಈಗ ಅದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಇದರ ಜೊತೆ ಫ್ರೈ ಮಾಡಬೇಕು. ಫ್ಲೇಮ್ ಆಫ್ ಮಾಡ್ಬೇಕಾ ದ್ರಾಕ್ಷಿ ಹಾಕಿ? ಇಲ್ಲ, ಸ್ವಲ್ಪ ಇರಲಿ, 1 ನಿಮಿಷ. ಅದು ಸ್ವಲ್ಪ ಉಬ್ಬಿ ಬರ್ತದೆ. ಗ್ಯಾಸ್ ಆಫ್ ಮಾಡುದು. ಗ್ಯಾಸ್ ಆಫ್ ಮಾಡಿ ಇದನ್ನು ಬೌಲಿಗೆ ತೆಗೆದಿಡುವ. ಬೇಳೆ ಆಯ್ತಾ? ಬೇಳೆ ಬೆಂದಿತ್ತು. ಇದನ್ನು ಸೋಸ್ಬೇಕು, ನೀರು ತೆಗಿಬೇಕು ಬೇಳೆದು. ಇಷ್ಟು ಅಲ್ಲ, ಅಂದ್ರೆ ತುಂಬಾನು ಬೇಯಬಾರ್ದು. ಈಗ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಪಾಕ ಮಾಡಿ. ಎಷ್ಟು ಬೆಲ್ಲ ಉಂಟು ಇದರಲ್ಲಿ? ಈಗ 1.5 ಕಪ್ ಉಂಟು. ಅರ್ಧ ಕಪ್ಪಿನಷ್ಟು ನೀರು ಹಾಕ್ಬೇಕು. ಅದು ಸ್ವಲ್ಪ ನೀರಾಗಬೇಕು. ಅದು ಅಂದ್ರೆ 1.5 ಕಪ್ ಇದ್ದು ಬೆಲ್ಲಕ್ಕೆ 1/4 ಕಪ್ ನೀರು. ಅದನ್ನ ಆಮೇಲೆ ಸೋಸ್ಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಅದ್ರ ಕೆಲವೊಮ್ಮೆ ಬೆಲ್ಲದಲ್ಲಿ ಸ್ವಲ್ಪ ಇದೆಲ್ಲ ಇರ್ತದೆ, ಕಸಗಳು ಇರ್ತದೆ ಕೆಲವು ಬೆಲ್ಲದಲ್ಲಿ. ಬೆಲ್ಲ ನೀರಾಗಿದೆ ಅಂದ್ರೆ ನಾವು ಗಾಳಿಸ್ಲಿಕ್ಕೋಸ್ಕರ ನೀರ್ ಮಾಡಿ. ಇಲ್ಲದ್ರೆ ಡೈರೆಕ್ಟ್ ಹಾಕ್ಬಹುದು. ಈಗ ಅದಕ್ಕೆ ತುಪ್ಪ ಹಾಕ್ಬೇಕಾ? ಸ್ವಲ್ಪ ತುಪ್ಪ ಹಾಕಿದ್ರೆ ತುಪ್ಪ ಹಾಕಿದ್ರೆ ನಿಮ್ಗೆ ಅದು ಅಡೆ ಹಿಡಿಯುವುದಿಲ್ಲ. ಈಗ ಬೇಯಿಸಿಟ್ಟ ಕಡಲೆಬೇಳೆಯನ್ನು ಅದಕ್ಕೆ ಹಾಕೋದು. ಸೋಸಿಟ್ಟ ಬೆಲ್ಲ ನೀರನ್ನು ಹಾಕೋದು. ಇದೊಂದು ಎಷ್ಟು ಹೊತ್ತು ಬೇಯಿಸ್ಬೇಕು? ಇದೊಂದು 10 ಬೆಲ್ಲದ ಸ್ವಲ್ಪ ಪಾಕ ಬರುವ ಹಾಗೆ ಆಗ್ಬೇಕು. ಬೆಲ್ಲ ಕರೆಕ್ಟ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಒಂದು ಅರ್ಧ ಗಂಟೆಯಲ್ಲಿ ಆಗ್ತದಲ್ಲ? ಇದು ಸುಲಭ. ನೀವು ಕಡಲೆಬೇಳೆ ಬೇಯಿಸೋದು ಒಂದು ಸ್ವಲ್ಪ ಟೈಮ್ ಹೋಗ್ತದೆ, ಮತ್ತೆ ಇದೆಲ್ಲ ಈಸಿ. ಇದಕ್ಕೆ ಪರಿಮಳಕ್ಕೆ ಲವಂಗ ಹಾಕಬೇಕು. ಒಂದು 7-8 ಲವಂಗ ಹಾಕಬೇಕು. ಅದೊಂಥರ ಪರಿಮಳ ಬರ್ತದೆ. ಏಲಕ್ಕಿ ಹುಡಿ ಏಲಕ್ಕಿ ಹಾಕಿದ್ರೆ, ಲವಂಗ ಹಾಕಿದ್ರೆ ಏಲಕ್ಕಿ ಹಾಕೋದಿಲ್ಲ, ಹಾಕ್ಬೇಕಂದ್ರೆ ಅದ್ರ ಪರಿಮಳ ಬರುದಿಲ್ಲ. ಅಂದ್ರೆ ಇಲ್ಲಾದ್ರೆ ಏಲಕ್ಕಿ, ಇಲ್ಲಾಂದ್ರೆ ಲವಂಗವೇ ಹಯಗ್ರೀವ ಮಡ್ಡಿಗೆ ಲವಂಗವೇ ಹಾಕೋದು ಹೆಚ್ಚಾಗಿ. ಮತ್ತೆ ಕೆಲವರು ಏಲಕ್ಕಿ ಇಷ್ಟ ಅಂತ ಅದನ್ನು ಹಾಕ್ತಾರೆ. ಕೊನೆಗೆ ನಿಮಗೆ ಗೇರು ಬೀಜ, ದ್ರಾಕ್ಷಿ, ಕೊಬ್ಬರಿ ತುರಿ ಹಾಕೋದು. ಬೇಕಿದ್ರೆ ತುಪ್ಪ
ಲಾಸ್ಟಿಗೆ ನಮಗೆ ಸುತ್ತ ಹಾಕ್ಬೋದು ತುಪ್ಪ. ನಾವಿಲ್ಲಿ ಪಾತ್ರೆ ತಳಕ್ಕೆ ಹಾಕಿದ್ದೇವೆ, ಆದರೂ ಇನ್ನೂ ಸ್ಮೆಲ್ ನಿಮಗೆ ಬರಬೇಕು ತುಪ್ಪದ್ದು ಅಂತ ಹೇಳಿದ್ರೆ ಇದರಲ್ಲಿ ಇರೋದೇ ತುಪ್ಪದ ಪರಿಮಳ. ಇದು ಥಿಕ್ನೆಸ್ ಹೇಗಿರ್ಬೇಕು? ಪಾಯಸದ ತರ ತೆಳುವಲ್ಲ, ಸ್ವಲ್ಪ ಕ್ಷೀರ ಟೈಪ್ ಆ ಥರ ಸ್ವಲ್ಪ ಗಟ್ಟಿ ಇರಬೇಕು. ತುಂಬಾ ಗಟ್ಟಿ ಅಲ್ಲ, ಗಟ್ಟಿ ಅಲ್ಲ. ನೀವು ಲಾಡು ಆ ಥರ ಗಟ್ಟಿ ಅಲ್ಲ, ಅದೇ ಈ ಹಲ್ವಾ ಕ್ಯಾರೆಟ್ ಹಲ್ವಾ ಒಂಥರ ಆ ಥರ ಇರಬೇಕು. ತೆಳುವಲ್ಲ, ಸೆಮಿ ಗ್ರೇವಿ. ಹೌದು. ನೋಡುವಾಗನೇ ಬಾಯಲ್ಲಿ ನೀರು ಬರ್ತದೆ. ಇದಕ್ಕೆ ಬೇಕಿದ್ರೆ ಬಾದಾಮಿ ಡ್ರೈ ಫ್ರೂಟ್ಸ್, ಬಾದಾಮಿ ಸಣ್ಣ ಸಣ್ಣ ಕಟ್ ಮಾಡಿ, ಖರ್ಜೂರ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು. ಅದಿನ್ನು ಒಳ್ಳೆ ಟೇಸ್ಟ್ ಬರ್ತದೆ. ಇದು ಹೆಚ್ಚಾಗಿ ಮಧ್ವಾಚಾರ್ಯರು ಅವರಿಗಿಷ್ಟ ಅಂತ ಇದು. ಹಾಗೆ ಮಧ್ವನವಮಿಗೆಲ್ಲ ಈ ಥರ ಇದನ್ನು ಮಾಡ್ತಾರೆ. ಹಯಗ್ರೀವ ಉಡುಪಿಯಲ್ಲೆಲ್ಲ ತುಂಬಾ ಫೇಮಸ್. ಹಯಗ್ರೀವ ದೇವರಿಗೆ ವಾದಿರಾಜ ಸ್ವಾಮಿಗಳು. ಈಗ ಆಂಟಿ ಮಾಡಿದ್ದಾರೆ ಹಯಗ್ರೀವನ್ನು. ಹೇಗಾಗಿದೆ ಅಂತ ಹೇಳಿ ನೋಡುವ, ನಾನು ಹೇಳ್ತೇನೆ ಹೇಗಾಗಿದೆ. ಆಯ್ತಾ, ಹೇಳಿ. ಸೂಪರ್ ಆಗಿದೆ. ನೀವು ಸ್ವಲ್ಪ ಸರಿಯಾಗಿದೆ. ಅದ್ರದ್ದು ಇದು ಸಹ ಕರೆಕ್ಟ್, ಬೆಲ್ಲದ್ದು ಸ್ವೀಟ್ನೆಸ್ ಸಹ ಕರೆಕ್ಟ್ ಉಂಟು. ಈ ತರ ಹಯಗ್ರೀವನ್ನ ನಿಮ್ಮ ಮನೆಯಲ್ಲಿ ಸಹ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನ್ ನಿಮ್ಗೆ ಇನ್ನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ರಾಮ್ ರಾಮ್.